ಅಯ್ಯೋ ದೇವ್ರೆ, ನಿಂಗೇನು ಕಚ್ಚಿಲ್ಲ ತಾನೆ? ಏನ್ ಕ್ವೆಶ್ಚನ್ ಕೇಳ್ತೀರಾ ಡ್ಯಾಡ್? ನನ್ಗೇನಾದ್ರೂ ಕಚ್ಚಿದಿದ್ರೆ ನಾನೇನಿಲ್ಲ ಆರಾಮಾಗಿರ್ತಿದ್ನ. ಹಾಗಲ್ಲಮ್ಮ, ನಿನ್ಗೇನು ತೊಂದರೆ ಕೊಡ್ಲಿಲ್ಲ ತಾನೆ? ಆ ನರಸಿಂಹ ಇದ್ದಕ್ಕೆ ನಾನ್ ಸೇಫ್ ಆದ. ನರಸಿಂಹನ ಅವನು ಯಾಕೆ ಬಂದಿದ್ದ? ಅವನು ಇನ್ನೂ ನಿನ್ನ ಫಾಲೋ ಮಾಡ್ತಿದ್ದಾನ? ಡ್ಯಾಡ್, ಅವನೇನ್ ನನ್ನನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ಲಿಲ್ಲ. ನೀವ್ ಕಳ್ಸಿರೋ ಕಾರ್ಗೆ ಡ್ರೈವರ್ ಆಗಿ ಬಂದಿದ್ದ. ಏನು, ಡ್ರೈವರಾ? ಹೌದು. ಹಾ, ಜಯರಾಮ ಹೇಳ್ತಿದ್ದ ಅವನ್ ಮಗ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ ಅಂತ. ಡ್ರೈವರ್ ಆಗಿ ಬಂದಿದ್ನಾ? ಅವನೇನು ನಿಂಗೆ ತೊಂದರೆ ಕೊಡ್ಲಿಲ್ಲ ತಾನೆ? ಇಲ್ಲ ಡ್ಯಾಡ್, ಅವನ್ ಯಾಕೆ ನನಗ್ ತೊಂದರೆ ಕೊಡ್ತಾನೆ? ಆದ್ರೆ ನಾನೇ ಅವನ್ಗೆ ಚೆನ್ನಾಗ್ ಗೋಳ್ ಹೊಯ್ಕೊಂಡಿದ್ದೀನಿ. ವೆರಿ ನೈಸ್ ಮಾ. ನೋಡುದ್ರಾ, ನೀವಿಬ್ರು ಸೇರಿ ಅವ್ನ್ಗೆ ಎಷ್ಟೇ ತೊಂದರೆ ಕೊಟ್ರು ಅವನ್ ಮಾತ್ರ ಇವಳಗ್ ಸಹಾಯ ಮಾಡ್ತಾನೆ ಇದ್ದಾನೆ. ಸುಮ್ನಿರೆ, ಅವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಿದ್ರು ಅಲ್ವಾ ಮಗಳ? ಹೌದು ಡ್ಯಾಡ್, ಮಾನವೀಯತೆ ದೃಷ್ಟಿಯಿಂದ ಅವ್ನ್ ನನಗ್ ಹೆಲ್ಪ್ ಮಾಡಿದಾನೆ ಅಷ್ಟೇ. ಅದ್ರಲ್ಲೂ ನನ್ ಫ್ರೆಂಡ್ಸ್ ಅಷ್ಟೊಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಆ ಹಾವನ್ ಎತ್ತಿ ಅವನ್ ಅದನ್ನ ಸೈಡ್ಗೆ ಇಟ್ಬಿಟ್ಟ. ಗೊತ್ತಾ? ಕೇಳಿಸ್ಕೊಂಡೇನೆ? ಚೆನ್ನಾಗೆ ಕೇಳಿಸ್ತು. ಮೊಸರಲ್ಲಿ ಕಲ್ಲು ಹುಡ್ಕೋ ಬುದ್ಧಿ ಇರೋರ್ಗೆ ಒಳ್ಳೇದೆಲ್ಲ ಕೆಟ್ಟದಾಗೆ ಕಾಣೋದು. ಅಂತ ಜಾತಿಗೆ ಸೇರ್ದವ್ರು ನೀವು. ನಿಮ್ ಮುಂದೆ ನಾನ್ ಬಡ್ಕೋತಾ ಇದೀನಲ್ಲ. ಬಡ್ಕೊಂಬೇಡ, ಬರೀ ಕೇಳಿಸ್ಕೋ ಸಾಕು. ಅಲ್ಲ ಮಗಳೇ, ನಿನಗೆ ಮದುವೆ ಆಗ್ತಿರೋ ವಿಷಯ ಅವನ್ ಗೊತ್ತಾಗಿಲ್ಲ ತಾನೆ? ಇಲ್ಲ ಡ್ಯಾಡ್, ನನ್ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಹೇಳಿದೀನಿ. ನಾನ್ ಮದ್ವೆ ಆಗ್ತಿರೋ ಸರ್ಪ್ರೈಸ್ ಅವ್ನಿಗೆ ಈಗ್ಲೇ ಗೊತ್ತಾದ್ರೆ ಏನು ಮಜಾ ಇರಲ್ಲ. ಮದ್ವೆ ಆದ್ಮೇಲೆ ಅವನಿಗೆ ಗೊತ್ತಾಗೆ ಆಗುತ್ತೆ. ಆಗ ಅವನಿಗೆ ಸಿಗೋ ಶಾಕ್ ಇದೆಯಲ್ಲ, ಅದು ಮಜಾ ಅಂದ್ರೆ. ಆ ವಿಷಯ ಅವನ್ ಗೊತ್ತಾಗಿ ಅವನು ಅವಳ ತಂಗಿ ವಿಲವಿಲ ಅಂತ ಒದ್ದಾಡ್ಬೇಕು. ಅಂತ ಅವ್ರನ್ನ ಕೆಣಕ್ ಬೇಡ್ರಿ, ಬಡವ್ರ ಶಾಪ ತಟ್ಟದೆ ಬಿಡಲ್ಲ. ನನ್ ಮಾತ್ ಕೇಳಿ, ಈಗ್ಲೂ ಈ ಮದ್ವೆನ ಕ್ಯಾನ್ಸಲ್ ಮಾಡಿ. ಏನೇ, ನಾಳಿದ್ ಮದುವೆ ಇಟ್ಕೊಂಡು ಕ್ಯಾನ್ಸಲ್ ಮಾಡು ಅಂತಿದ್ಯಲ್ಲ? ನಿನ್ ಮಗಳು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ? ಆಸೆ ಇದೆ, ಆದ್ರೆ ನಿಮ್ಮಿಬ್ರಷ್ಟು ದುರಾಸೆ ಇಲ್ಲ. ನನ್ಗೆ ಈಗ್ಲೂ ಭಯ ಆಗ್ತಾ ಇದೆ. ಇವಳು ಮದ್ವೆ ಆಗ್ತಾ ಇರೋದು ಅವ್ರ ಮನೆ ಅಳಿಯನ್ನ ಅಂತ ಆ ಜೈರಾಮಣ್ಣನ್ಗೋ ಆ ದೀಪಂಗೋ ಗೊತ್ತಾದ್ರೆ ಅದೇನಾಗುತ್ತೋ ಏನೋ. ಗಂಡು ಹೆಣ್ಣು ಮದುವೆ ಮಂಟಪಕ್ಕೆ ಹೋದ್ಮೇಲೆ ಗೊತ್ತಾಗ್ಬೋದು. ಅದಕ್ಕೂ ಮುಂಚೆ ಗೊತ್ತಾಗ್ಬೇಕು ಅಂದ್ರೆ ನೀನೇ ಹೇಳ್ಬೇಕು. ನಾನ್ ಯಾಕೆ ಹೇಳಿ? ನಿಮ್ ಮಗಳು ನಿಮ್ಮಿಷ್ಟ. ನಾನ್ ಏನ್ ಹೇಳಿದ್ರು ನನ್ ಮಾತ್ ಕೇಳ್ತೀರಾ ನೀವು? ನೋಡಿ, ನಾಳೆ ಹೆಚ್ಚು ಕಡಿಮೆ ಆದ್ರೆ ಅನ್ಭವಿಸೋದು ನೀವಿಬ್ರೆ. ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೇಳಲಿಲ್ಲ ಅಂದ್ರೆ ನಿಮ್ ಕರ್ಮ ಅಂತ ಸುಮ್ನೆ ಇರ್ತೀನಿ ಅಷ್ಟೇ. ಅಷ್ಟು ಮಾಡಿ ಪುಣ್ಯ ಕಟ್ಕೋತಾಯೇ.